ಆಯ್ತು, ಕೆಲವೊಂದು ನುಡಿಮುತ್ತುಗಳನ್ನು ಹೇಳಬೇಕು ಅಂತ ಆದರ್ಶ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹಾಯಕ ನಿರ್ದೇಶಕರು ಅಕ್ಷರದಾಸೋಹದ ಅಧಿಕಾರಿಗಳು ಆಗಿರುವಂಥ ಶ್ರೀಯುತ ಬೈರೆಡ್ಡಿ ಸರ್ ಅವರು ಮಾತನಾಡಬೇಕಂತ ತಮ್ಮಲ್ಲಿ ವಿನಂತಿ. ಇವತ್ತು 2025-26ನೇ ಸಾಲಿನ ನಮ್ಮ ದೇವರಗೌಡಪಲ್ಲಿ ಕ್ಲಸ್ಟರ್ನ ಕಲಿಕಾ ಹಬ್ಬದ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಂತ ವೆಂಕಟರಾಮ್ ಸರ್ ಅವರೇ, ಅದೇ ರೀತಿ ಈ ವೇದಿಕೆಯಲ್ಲಿರ್ತಕ್ಕಂಥ ECO ಪದ್ಮಾವತಿ ಮೇಡಮ್ ಅವರೇ, ಅದೇ ರೀತಿ BRP ಮಿತ್ರರೇ, ಹಾಗೂ ಈ ಒಂದು ಕ್ಲಸ್ಟರಿನ CRP ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಮುಖ್ಯ ಶಿಕ್ಷಕರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕಿ ಮಿತ್ರರೇ, ಹಾಗೂ ವಿದ್ಯಾರ್ಥಿನಿಯರೇ, ಏನು FL ಅನ್ನೋ ಒಂದು ಕಾರ್ಯಕ್ರಮ ಈ ಸಲ ನಮ್ಮ ಒಂದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಭಾರಿ ವಿನೂತನವಾದಂಥ ಕಾರ್ಯಕ್ರಮ. ಇದು ಮಕ್ಕಳೆಲ್ಲ 5 ನಿಮಿಷ ಇಲ್ಲಿ ಕೇಳಬೇಕು, ಇಲ್ಲ ಅಂದ್ರೆ ಲೇಟ್ ಆಗುತ್ತೆ. ಜೈ ಬಲೋ ಭಾರತ್ ಮಾತಾ ಕೇ. ವೆರಿ ಗುಡ್. ಹಂಗೆ ಎಲ್ಲ ನನ್ನ ಕಡೆ ನೋಡಿ. ಏನು ಫಸ್ಟ್ ಲರ್ನಿಂಗ್ ಔಟ್ಕಮ್ಸ್ ಇಟ್ಕೊಂಡು ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಒಂದು ಘನ ಸರ್ಕಾರ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಒಂದು ಭಾರಿ ಅದ್ಭುತವಾದಂಥ ಕಾರ್ಯಕ್ರಮ. ಯಾಕಂದರೆ ಒಂದು ಮಗು ಪ್ರಾರಂಭಿಕವಾಗಿ ಏನು ಕಲಿಬೇಕು ಅನ್ನೋದನ್ನು ಅದು ಕಲಿತರೆ ಮಾತ್ರ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಸರ್ಕಾರದ ಧ್ಯೇಯೋದ್ದೇಶ. ಅದು ಕಲಿತಿದೆ ಅನ್ನೋದನ್ನು ನಾವೆಲ್ಲರೂ ಕನ್ಫರ್ಮ್ ಮಾಡಬೇಕಾಗಿರೋದು ಎಲ್ಲ ಶಿಕ್ಷಕ ಮಿತ್ರರು. ನಾವು ಅದನ್ನು ಕಲಿತಾಗ ಯಾವ ಮಗು ಯಾವ ಸಬ್ಜೆಕ್ಟಲ್ಲಿ, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಗಣಿತ ಇರ್ಬೋದು, ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಆ ಸಬ್ಜೆಕ್ಟಲ್ಲಿ ಮೂಲಭೂತವಾದ ಪರಿಕಲ್ಪನೆಗಳನ್ನು ಕಲಿತ್ಕೊಂಡಿದೆ ಅನ್ನೋದನ್ನು ನಮ್ಮ ಇಲಾಖೆ ಈ ಸಲ ವಿನೂತನವಾಗಿ ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಹೊರಟಿದೆ. ಯಾಕಂದರೆ ಯಾವುದೋ ಕಾರಣಕ್ಕೂ ನಾವು ಎಲ್ಲೂ ಮುಜುಗುರಕ್ಕೆ ಮುಂದೆ ಒಂದು 8ನೇ ತರಗತಿ ಓದುವಾಗ ಆ ಮಗುಗೆ ಇನ್ನೂ ಫಸ್ಟ್ ಲರ್ನಿಂಗ್ ಔಟ್ಕಮ್ ಬರಲ್ಲ ಅನ್ನೋದು ಉದ್ದೇಶ ಹೇಳ್ಬಾರ್ದವರು ಅನ್ನೋ ಕಾರಣಕ್ಕೆ ಅದನ್ನು ಇಲ್ಲೇ ಪರ್ಫೆಕ್ಟ್ ಮಾಡೋಕ್ಕೆ ಹೊರಟಿದೆ. ಅದನ್ನು ಇಲ್ಲೇ ಪರ್ಫೆಕ್ಟ್ ಆದಾಗ ಏನಾಗ್ತದೆ, ಪ್ರಾಥಮಿಕ ಹಂತದಲ್ಲಿ ಯಾವುದೇ ಜ್ಞಾನ ಬರೋದು ಪ್ರಾಥಮಿಕ ಹಂತದಲ್ಲೇ. ಒಂದು ಮಗು 0 ಅಂದರೆ ಒಂದು ಮಾಂಸದ ಮುದ್ದೆ ಅಂತಲೇ ಹೇಳ್ಬೋದು. ಮಾಂಸದ ಮುದ್ದೆ ಆಗಿರ್ತಕ್ಕಂಥ ಒಂದು ಮಗುನ ಜೀವನಕ್ಕೆ ಮತ್ತು ಸಮಾಜಕ್ಕೆ ತಯಾರಿ ಮಾಡುವುದು ಪ್ರಾಥಮಿಕ ಶಾಲಾ ಶಿಕ್ಷಕರು. ಯಾಕಂದರೆ ಒಂದು ಪೂರ್ವ ಪ್ರಾಥಮಿಕ ಶಾಲೆಯಿಂದ ಹಿಡ್ಕೊಂಡ್ರೆ ಆ ಮಗುಗೆ ಅಪ್ಪ ಅಮ್ಮ ಅನ್ನೋದು ಕಲಿಸಿ ಅಲ್ಲಿಂದ ಒಂದು ಏನು ಪ್ರಾರಂಭ ಶೈಕ್ಷಣಿಕ ಒಂದು ಗುರುಗಳು, ಒಂದು ಪ್ರಾರಂಭಿಕ ಗುರುಗಳು ಯಾರಂದರೆ ಪ್ರಾಥಮಿಕ ಶಿಕ್ಷಕರು. ಅದನ್ನು ಸರ್ಕಾರ ಏನು ಮಾಡಿದೆ, ಈಗ ಅದನ್ನು ಕಡ್ಡಾಯಗೊಳಿಸಿದೆ ಅಷ್ಟೇ. ಅಲ್ಲಿಂದನೇ ಆ ಮಗು ಏನು ಕಲಿಬೇಕೋ ಅದನ್ನು ಕಲಿಸಿ ಅದನ್ನು ಇಲಾಖೆ ಫಾರ್ಮೆಟ್ ಮುಖಾಂತರ ಮಾಹಿತಿ ತಗೊಳ್ತಾ ಇದೆ. ಭಾರಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ. ಇದಕ್ಕೆಲ್ಲ ಶಿಕ್ಷಕರು ಭಾರಿ ಇನ್ವಾಲ್ವ್ಮೆಂಟು ಆಗಿದ್ದಾರೆ. ಈ ಸಲ ಭಾರಿ ಚೆನ್ನಾಗಿ ಬರ್ತಾ ಇದೆ. ಈಗಾಗಲೇ ನಮ್ಮ ವಿಜಯ್ ಕುಮಾರ್ ಹೇಳ್ತಿದ್ರು, ಎಲ್ಲೋದ್ರು FL ಅಂದರೆ ಎಲ್ಲೋದ್ರು ಯಾವ ಮಗು ಅಂದರೆ ಯಾವುದೇ ಮಗು ವಂಚಿತರಾಗದಿರ ಆ ವಯಸ್ಸಲ್ಲಿ ಆ ಕ್ಲಾಸಲ್ಲಿ ಏನು ಕಲಿಬೇಕು ಅದನ್ನು ಕಡ್ಡಾಯವಾಗಿ ಕಲಿಬೇಕನ್ನೋದೇ ಇದರ ಮೂಲ ಉದ್ದೇಶ. ಅದನ್ನೆಲ್ಲ ನಾವು ಕಲಿಸ್ಬೇಕು. ಅದಕ್ಕೆ ಕಲಿಸೋಕ್ಕೆ ಯಾವ್ಯಾವ ಥರ ಒಂದು ದಾರಿ ಅಂದರೆ ನಾವು ಒಂದು ವಿಭಿನ್ನವಾದಂಥ ರೀತಿ ಇರ್ತವೆ. ಯಾಕಂದರೆ ಮಕ್ಕಳು ಎಲ್ಲರೂ ಒಂದೇ ಥರ ಇರಲ್ಲ. ಆ ಮಕ್ಕಳ ಹಂತಕ್ಕೆ ಇಳಿದು ನಾವು ಬೋಧನೆ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಯಾವುದೋ ಒಂದು ಮಗುಗೆ ಒಂದು ಕಲಿಕಾ ಲರ್ನಿಂಗ್ ಐಟಮ್ ಬರಲಿಲ್ಲ ಅಂದರೆ ಯಾವ ಥರ ಹೇಳ್ಕೊಡ್ಬೇಕಾಗುತ್ತೆ. ಈಗ ಮತ್ತೆ ಗಟ್ಟಿ ಓದಿರ್ಬೋದು, ಇಲ್ಲ ಸರಳವಾಗಿ ಓದೋದಿರ್ಬೋದು, ಇಲ್ಲ ಅಂಕಿಗಳನ್ನು ಲೆಕ್ಕ ಹಾಕೋದಿರ್ಬೋದು. ಹಿಂಗೆ ಯಾವುದೇ ಒಂದು ಪರಿಕಲ್ಪನೆ ಇರಲಿ, ಆ ಒಂದು ಪರಿಕಲ್ಪನೆಯನ್ನು ಅರ್ಥ ಮಾಡೋದು ಶಿಕ್ಷಕರ ನಮ್ಮ ಜವಾಬ್ದಾರಿ. ಅವಾಗ ನಾವೇನು ಆ ಮಕ್ಕಳ ಒಂದು ಹಂತಕ್ಕೆ ನಾವು ಇಳಿಬೇಕಾಗುತ್ತೆ. ಇಲ್ಲಿ ಅಲ್ಲಿ ನಾವು ಬರೀ ಟೀಚಿಂಗ್ ಮಾಡಿದ್ರೆ ಆಗಲ್ಲ. ಮಕ್ಕಳ ಹಂತಕ್ಕೆ ನಾವು ಇಳಿದು ಆ ಮಗು ಯಾವ ಥರ ಅರ್ಥ ಮಾಡ್ಕೊಳ್ಳುತ್ತೋ ಆ ಥರವಾಗಿ ನಾವು ಮತ್ತೆ ಪ್ರಾಯೋಗಿಕವಾಗಿ ನಮ್ಮ ಜಿಲ್ಲಾಧಿಕಾರಿಗಳು SLC ರಿವ್ಯೂ ಮೀಟಿಂಗಲ್ಲಿ ಹೇಳ್ತಿದ್ರು, ಒಂದು ಪ್ರಾಯೋಗಿಕ ಶಿಕ್ಷಣವನ್ನು ಕೊಡೋಣ ನಾವು. ಯಾಕಂದ್ರೆ ಪ್ರಾಯೋಗಿಕ ಶಿಕ್ಷಣ ಕೊಟ್ಟರೆ ಮಕ್ಕಳಿಗೆ ಭಾರಿ ಅನುಕೂಲ ಆಗುತ್ತೆ ಅಂತ. ಹಂಗೆ ಪ್ರಾಯೋಗಿಕ ಅಂಕಿ ಲೆಕ್ಕಗಳನ್ನು ಸಮೇತ ಅಷ್ಟೇ, ಇಲ್ಲ ಒಂದು ಕನ್ನಡ ಪಾಠವನ್ನು ಅಷ್ಟೇ ಆಚೆ ಕಡೆ ಪ್ರಕೃತಿಯಲ್ಲಿ ನಾವು ಯಾವ ಥರ ಅರ್ಥ ಮಾಡಿಸ್ಕೋಬೇಕು ಆ ಥರ ಅರ್ಥ ಮಾಡಿಸ್ಕೊಂಡು ಹೋದಾಗ ಅವನ್ನೆಲ್ಲ ಸ್ಕಿಲ್ಸ್ ಆಯಾ ಶಿಕ್ಷಕರಿಗೆ ಇರ್ತದೆ. ಅದನ್ನೆಲ್ಲ ಮಾಡಬೇಕು ಅನ್ನೋದು ಅಂತ IAS ಆಫೀಸರ್ಗಳ ಉದ್ದೇಶನೂ ಆಗಿದೆ. ಅದೇ ಉದ್ದೇಶನೇ ಸರ್ಕಾರ ನಮ್ಮ ಮುಂದೆ ಬಿಟ್ಟಿದೆ. ಅದಕ್ಕೆ ಎಲ್ಲರೂ ಪ್ರಾಯೋಗಿಕವಾಗಿ ನಾವು ಆ ಮಕ್ಕಳಿಗೆ ಏನು ಕಲಿಕಾ ಒಂದು ಲರ್ನಿಂಗ್ ಔಟ್ಕಮ್ಸನ್ನು ಬರಬೇಕೋ ಅವನ್ನೆಲ್ಲ ನಾವು ತರೋಣ ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತು ನಮ್ಮ ಒಂದು ದೇವರಗೌಡಪಲ್ಲಿ ಕ್ಲಸ್ಟರ್ನಲ್ಲಿ ಭಾರಿ ವಿಜೃಂಭಣೆಯಿಂದ ಮಾಡಿದ್ದಾರೆ.
ಅದಕ್ಕೆ ನನ್ನನ್ನು ಕರೆಸಿ ಒಂದೆರಡು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಶಾಲೆ ಮುಖ್ಯ ಶಿಕ್ಷಕರು, ಎಲ್ಲ ಕ್ಲಸ್ಟರ್ನ ಮುಖ್ಯ ಶಿಕ್ಷಕರು ಹಾಗೂ ಅತಿ ಮುಖ್ಯವಾಗಿ ಕಾರಣಭೂತರಂಥ ವಿಜಯ್ ಕುಮಾರ್ CRP ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.